ಮಾತಾಡಲಿಲ್ಲ. ನಮಗೆ ಗೊತ್ತಿದ್ದಿದ್ದಿಲ್ರಿ. ಈಗ ಸಂಪತ್ ಕುಮಾರ್ ರೀ. ಅವ ಏನು ಬಿಸ್ನೆಸ್ ಮಾಡ್ತಿದ್ದ, ಅವ ಏನು ಮಾಡ್ತಿದ್ದ ನಮಗೆ ಹೇಳ್ತಿದ್ದಿಲ್ಲ. ಇಷ್ಟು ದಿನ ಎಲ್ಲ ಚಂದ ಮಾಡ್ಕೊಂಡಾಗೇನ ಯಾರು ನಮ್ಮ ಮನೆ ಎತ್ತಕ್ಕೆ ಸುಳಿದಿರ್ಲಿಲ್ರಿ. 2 ತಿಂಗಳಾತು ಒಂದು ಏನು ಬಿಸ್ನೆಸ್ ಟ್ರಕ್ ಆತೋ ಯಾರ ಹಾಕೊಂಡು ಹೋದ್ರಿ ರೊಕ್ಕ. ಅವನು ಅವಾಗ ರೀ ಅವ್ನು ಬಡ್ಡಿ ಕೊಡೋದು ಬಿಟ್ನಲ್ರಿ. ಬಡ್ಡಿ ನಿಂತ ಕೂಡಲೇ ಮನೆಗೆ ಬರಕ್ಕೆ ಚಾಲು ಮಾಡಿದ್ರಿ. ಎಲ್ಲಿ ಕೊಟ್ಟವ್ರು ಅವ್ನು ಇಸ್ಕೊಂಡವ್ರಿ. ಮನೆಗೆ ಬಂದು ನೀವು ಯಾರ್ರೀ, ನಿಮ್ಮ ತಂದೆಯವ್ರನ್ನ? ಹೌದು. ನೀವು ಯಾರಣ್ಣ? ಹಿಂಗೆ ರೀ ನಮ್ಮ ಕಡೆ ನಿಮ್ಮ ಮಗ ರೊಕ್ಕ. ನೀವು ನನಗೆ ಗೊತ್ತಿರ್ಲಾರಂಗೆ ಮಗಗೆ ಹೆಂಗೆ ಕೊಟ್ಟಿರಿ ರೊಕ್ಕ? ನೀವು ಸಣ್ಣ ಹುಡುಗನ ಜೋಡಿ ವ್ಯವಹಾರ ಮಾಡ್ರಿ ನೀವು? ಹಿಂಗೆಲ್ಲ ಕೇಳಿದ್ರು. ಇಲ್ಲ, ಕಾರ್ನ್ಯಾಗ ಬರ್ತಿದ್ರಿ ಅಲ್ಲಿ ರೂಮ್ನ್ಯಾಗ ಅವ್ರ ಇದು ಮಾಡ್ತಿದ್ರಿ. ನಾವು ಅಲ್ಲಿ ಒಳಗೆ ಹೋಗ್ತಿದ್ರಿ. ಧರ್ಮರಾಯ ಕರಿಗೌಡರ್ ಅಂತೇಳಿ ಹುಲಕೋಟಿಂದ ಬರ್ತಿದ್ರಿ ಗಾಡಿ ತೊಗೊಂಡು. ಅವರು ನೀನು ಬಡ್ಡಿ ಕೊಡ್ಲಿಕ್ಕಂದ್ರೆ ನೀನು ನಾವು ಬಿಡಂಗಿಲ್ಲ, ಹಂಗೆ ಹಿಂಗೆ ಅಂತೇಳಿ ಇದು ಮಾಡ್ತಿದ್ರಿ. ಏನನ್ರಿ ಸರ, ನಮಗೆ ಈ 1 ತಿಂಗಳಾಗಿಂದ ನಮಗೆ ಗೊತ್ತಾಗೈತೆ ರೀ. ಏನು ಗೊತ್ತಿಲ್ರಿ, ಅವ್ರು ಹೇಳ್ತಿದ್ದಿಲ್ರಿ ನಮಗೆ. ವ್ಯವಹಾರ ಅಲ್ಲೇ ಇಲ್ಲೇ ಏನಾರ ಇವು ಉಸುಕಿಂದ ಹಾಕ್ಸೋದು, ಅಲ್ಲೇ ಇಲ್ಲೇ ಅದು ಏನಾದ್ರು ಒಂದೇನೋ ಬಿಸ್ನೆಸ್ ಲಾಸ್ ಆತ್ರಿ. ಆಮೇಲೆ ಮತ್ತು ಆ ಕಡೆ ಏನಾರ ಅವು ಇವು ಕೊಡಿಸೋದು ತೊಗೊಳೋದು ಅವ್ನು ಇವ್ನು ಮಾಡ್ತಿದ್ರಿ. ಮಾಡ್ತಿದ್ರು ಅಷ್ಟು ಕಡಿಮೆ ರೀ. ಅವ ಮಾಡೋದು ಅಷ್ಟು ಕಷ್ಟ ರೀ. ಸುಮ್ಮನೆ ಯಾರು ಅಂಥವು ಸಮಾಧಾನ ಮಂದಿದ್ರೆ ಮಾಡಿದ್ರೆ ಕೊಡಿಸ್ತಿದ್ದ. ಹಿಂಗಾಗಿ ಮಂದಿ ಕೊಡ್ಸಾಕ ಹೋಗಿ ಸಿಕ್ಕಾಕೊಂಡಿದ್ದನ್ರಿ. ಅವ್ರು 3 ಮಂದಿ ಹೋಗ್ಯಾರ್ರಿ. ಇಲ್ಲ, ಅವರು 19 ಲಕ್ಷ ಇತ್ತು, ಅವ್ರು ಓಡೋಗ್ಯಾರ, ನನಗೆ ಅವ್ರು ಕೊಡೋಲ್ರಾಗ್ಯಾರ ಅಂತ ಹಗಲೆಲ್ಲ ಅಂತಿದ್ನತ್ರಿ. ಅವರು ಏನು ಹೇಳೇ ಇಲ್ರಿ. ಅವ ಆ ಕಡೆ ಹೋಗ್ಬಿಟ್ರ ಅವರು. ಅದು ಬಂತಂದ್ರೆ ನಿಮಗೆ ಕೊಡ್ತೀನಿ ರೀ, ನನಗೆ ಬರೋ ರೊಕ್ಕ ಬಂದ್ರೆ ಕೊಡ್ತೀನಿ ರೀ ಅಂತ ಅಷ್ಟೇ ಹೇಳ್ತಿದ್ರಿ ಅವ. ಮತ್ತೇನು ಹೇಳ್ತಿದ್ದಿಲ್ಲ ಸರ ನಮಗೆ. ಸರ ಅವಂಗೆಲ್ಲ ಬಗೆಹರಿಸಿ ಹೇಳಿದ್ರಿ. ತಂದು ನಾ ಎಲ್ಲ ಸುದ್ದಿ ಮಾಡ್ತೀನಪ್ಪ, ನಿಂದು ಏನು ತಲೆ ಕೆಡಿಸೋಬೇಡ ಅಂದಿದ್ರಿ. ನನ್ನ ಮಾನ ಮರ್ಯಾದಿನ ಹೋತು. ಇನ್ನು ನಾ ಇನ್ನೂ ಇದ್ದೆ ಅಂದ್ರೆ ನಿಮ್ಮನ್ನು ಯಾರನ್ನೂ ಬಿಡಂಗಿಲ್ಲ ಅವರು ಅಂತ ಇದನ್ನು ಮನಸ್ಸಿಗೆ ಮಾಡ್ಕೊಂಡ್ರಿ ಸರ್. ನಾ ಎಷ್ಟು ದಿನ ಇರ್ತೀನಿ, ನಿಮ್ಮನ್ನು ಬಿಡಂಗಿಲ್ಲ ಅವರು. ನಾನು ಹೋದ್ರೆ ನಿಮ್ದೆಲ್ಲ ಸಾಲ್ವ್ ಆಗುತ್ತೆ ಇದನ್ನು ಅನ್ಬೇಡ ಹಂಗೆ ಅನ್ನೋರಿ ಅವ್ರು ತಂದೆಯವರು. ಅನ್ಬೇಡ ಹಂಗೆ ಅನ್ನೋಕೆ ಹೋಗ್ಬೇಡ ಅನ್ನೋರಿ ಅವರು. ನಾವು ಅದೇ ಹ್ಞೂ ರೀ. ನನಗೆ ಲಾಸ್ಟ್ ಏನಿಲ್ಲ ಸರ, ಈಕಿ ಮಕ್ಳು ಕರೆಕ್ಟ್ ಸಾಲಿಗೆ ಅವರು ನಮ್ಮ ಮನೆಯವ್ರು ಕೂಡ ಹೋದಳ್ರಿ. ಅಲ್ಲೊಂದು ಸ್ವಲ್ಪ ಬಂಗಾರ ಅದೇನಾಯ್ತು ನೋಡ್ತೀನಿ ರೀ ಪಾಪ, ಬರ್ರಿ ನಾಳೆ ಅವ್ರಿಗೆ ರೊಕ್ಕ ಕೊಡ್ಬೇಕಂತೇಳಿ ಹೋಗಿದ್ದಳ್ರಿ. ಹೋದ ಕೂಡಲೇ ಅಲ್ಲಿ ಏನೇನು ಅವರು ಅವ ಇಟ್ಟು ಬಂದವ್ರೆ, ಅದೇನು ನಮಗೆ ತಿಳಿಯಲ್ದಾಗೈತಿ. ಆಯ್ತಾಳ ಬಾ, ಅವನ ಕಳ್ಸುನು ಬಾ ಅಂತೇಳಿ ಕರ್ಕೊಂಡು ಸಾಲಿ ಹುಡುಗರು ಕರ್ಕೊಂಬಂದಾರ ಇವ್ರಿ. ಅವ ಯಾವಾಗ ಹೋಗ್ಯಾನ ಮ್ಯಾಗ ನೋಡಿಲ್ಲ ಸರ ನಾವು. ಮನೆಗೆ ಯಾರು ಹ್ಞೂ ರೀ, ಅವ್ರ ಮ್ಯಾಗ ಮಲ್ಕೋತಿದ್ರಿ. ಎಲ್ಲ ಕೆಳಗೆ ಇರೋದು, ಮ್ಯಾಗ ಒಂದು ಸ್ವಲ್ಪ ಏನಾರ ತಮಗೆ ಬೇಕಾದಾಗ ಅಡಿಗೆ ಮಾಡ್ಕೋತಿದ್ರಿ. ಎಲ್ಲ ಒಟ್ಟಿಗೆನೇ ಇದು ಮಾಡ್ತಾ. ಅದು ವ್ಯವಹಾರ ಏನು ಹೇಳ್ತಿದ್ದಿಲ್ಲ ರೀ ನಾವು. ಇಲ್ರಿ ಇದು ಮಾಡ್ಕೊಂಡನ್ರಿ ಸೈಡ. ಗೊತ್ತಾಗಿಲ್ಲ ಸರ. ಈಗ ಮ್ಯಾಗ ಊಟಕ್ಕೆ ಹುಡುಗರು ಕೊಡ್ಬೇಕಂತ ಹೋದಾಗ ಗೊತ್ತ್ರಿ ಅದು. ಇಲ್ರಿ, ನಿನ್ನೆ ಸಂಜೆ ಮುಂದೆ 5ಕ್ಕೆ ರೀ ಸರ. ಸಾಲಿ ಬಿಟ್ಟು ಹೋದ್ಕೊಳ್ಳೆ ಹುಡುಗರು ಬಂದಾರ್ರಿ. ಊಟಕ್ಕೆ ಕೊಡಾಕತ್ ಮ್ಯಾಗ ಹೋಗ್ಯಾಳ ನೋಡ್ರಿ. ಅಷ್ಟೊತ್ತಿಗೆ ಅಲ್ಲೇ ಇತ್ತು ಸರ. ಹ್ಞೂ ಸರ. ಏನಿಲ್ರಿ ಹಗಲೆಲ್ಲ ನನಗೆ ಅವರು ಹೆಸರು ಟಾರ್ಚರ್ ಕೊಡೋರ್ದು ಹೆಸರು ಬರೀತಿದ್ದು ಸರ. ಅವು ಎಲ್ಲಿ ಇಟ್ಟಾನ ಏನೋ ಆಮೇಲೆ ಕೊಡ್ರಿ ಅಂತ ಹೇಳಾರ್ರಿ ಸಾಹೇಬ್ರು. ಆಮೇಲೆ ಕೊಡ್ರಿ ನೋಡೋಣ ತಂದಾರ್ರಿ. ಹೇಳಮ್ಮ, ಏನಾತಮ್ಮ? ಯಾರು ಕಿರ್ಕೊಳ ಕೊಡ್ತಿದ್ರು? ಏನಾತ ಹೇಳ್ರಕ್ಕ, ಏನಾತ? ಬರೀ ಫೋನ್ ಹಚ್ಚಿ ಟಾರ್ಚರ್ ಕೊಡೋದು. 1 ಗಂಟೆಗೆ ಫೋನ್ ಹತ್ತಿದ್ರು. ಒಳಗೆ ಹಾಕಿಸ್ತೀನಿ ನಿನಗೆ, ಚೆಕ್ ಬೌನ್ಸ್ ಕೇಸ್ ಮಾಡ್ತೀನಿ ನಿನ್ನ ಹೆಂಡ್ತಿ ಮ್ಯಾಗ, ನಿನ್ನ ಹೆಂಡ್ತಿದ್ದು ಚೆಕ್ ಐತಿ, ನಿನ್ನ ಹೆಂಡ್ತಿ ಚೆಕ್ ಕೊಟ್ರಿ ಎಲ್ಲ ಹಾಕ್ತೀನಿ ಅಂತಿದ್ರು. ಅದನ್ನು ವಂಚಿದಾತು ಹೊಂಡ್ರ. ಕರಿ ಅಣ್ಣಾರು, ಕರಿಗೌಡರು, ಶಶಿ ಶಿವನ್ ಗುತ್ತಿ, ರವಿ ಶಿವನ್ ಗುತ್ತಿ ಇವರೆಲ್ಲ ಮಾಡ್ತಿದ್ರು.
ಯಾವ ವಿಷಯಕ್ಕೆ ಫೋನ್ ಮಾಡ್ತಿದ್ರಮ್ಮ? ಏನು ಕಿರ್ಕೊಳ ಕೊಡ್ತಿದ್ರು? ರೀ ರೊಕ್ಕ ಕೊಟ್ಟಿವಿ. ಅದ ರೊಕ್ಕ ಎಲ್ಲಿ ಓಡೋಗ್ಯಾನ, ಎಲ್ಲದಾನ, ಫೋನ್ ಎತ್ತಾವಲ್ಲ, ಫೋನ್ ಎತ್ತಿಲ್ಲ, ಫೋನ್ ಒಟ್ಟ ಎತ್ತಾವಲ್ಲ. ನೀನು ಹೇಳು ಅಂತೇಳಿ ಮೆಸೇಜ್ ಹಾಕಿದ್ದ. ನಿನ್ನ ಹೆಂಡತಿ ಚೆಕ್ ಐತಿ, ನಿನ್ನ ಚೆಕ್ ಐತಿ, ಚೆಕ್ ಒಂದು ಕೇಸ್ ಮಾಡ್ತೀನಿ ಅಂತ ಮೆಸೇಜ್ ಹಾಕ್ಯಾನ. ಅದನ್ನು ಮನ್ಸಿಗೆ ಹಚ್ಕೊಂಡು ನಾ ಹೇಳಿದ್ದೆ, ಏನು ಮಾಡ್ಕೋಬೇಡ, ಧೈರ್ಯ ಕಳ್ಕೋಬೇಡ ಅಂತ. ಆದ್ರೆ ಹಿಂಗೆ ಮಾಡಿಕೊಂಡ ಏನು ಮಾಡಲಿ ನಾ? ಎಷ್ಟು ಅಮೌಂಟ್ ಎಷ್ಟಿತ್ತಮ್ಮ? ಏನು ಏನು ಹೇಳಿಲ್ಲ ರೀ. ಅಲ್ಲಮ್ಮ, ಎಷ್ಟು ಬಡ್ಡಿ ಸಾಲದಂಗೆ ಎಷ್ಟು ತೊಗೊಂಡಿದ್ದ? ಇವತ್ತು ಎಷ್ಟು ಬಡ್ಡಿ ಸಾಲ? ಏನು ಭಾಳ ಬಡ್ಡಿ 10 ರಂಗ 15 ರಂಗ ಅಂತಿದ್ದ. ಎಷ್ಟು ಲಕ್ಷ ಬಡ್ಡಿ ತೊಗೊಂಡ್ರಮ್ಮ? ನಿಮ್ಮ ಮುಂದಾರ ಏನ್ರ ಹೇಳ್ತಿದ್ದ, ನಾ ಇಷ್ಟು ಲಕ್ಷ ಬಡ್ಡಿ ಸಾಲ ತೊಗೊಂಡಿವಿ ಇಷ್ಟ ಅಂತ ಏನ್ರ ಹೇಳ್ತಿದ್ದ? ಇಲ್ಲ, ಏನು ಹೇಳಿಲ್ಲ. ಬರೀ ಟಾರ್ಚರ್ ಕೊಡೋದಷ್ಟೇ ರೀ ಹೇಳೋದ. ಟಾರ್ಚರ್ ಕೊಡ್ತಾರ, ನಾ ಇರಂಗಿಲ್ಲ. ಎಷ್ಟು ಜನ ಟಾರ್ಚರ್ ಕೊಡಿದ್ರಂತಮ್ಮ? 3-4 ಜನ ಅದಾರ, ಮತ್ತು ಬೇರೆ ಯಾರು ಅದಾರ ಗೊತ್ತಿಲ್ಲ. ಅವರು ಬಂದ್ರ ನಾನು ಸತ್ತು ಹೋಗ್ತೀನಿ. ಅಲ್ಲ, ನನಗೆ ಜೀವನ ಬಂದು ಟಾರ್ಚರ್ ಕೊಟ್ರ. ಭಾಳ ಬೇಸರದಿಂದ ಈ ಒಂದು ನಿರ್ಧಾರ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಯಾರಿಗೂ ಕಷ್ಟ ಅಂತ ಬಂದಾಗ ಸಹಾಯ ಮಾಡಬಾರ್ದು. ಆ ಸಹಾಯ ಮಾಡೋಕ್ಕೋಗಿ ಇವತ್ತು ನನ್ನ ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾನು ಬಂದೆ. ನನ್ನ ಮನೆಯವರು, ನಮ್ಮ ತಂದೆ ತಾಯಿ ಚೆನ್ನಾಗಿರಲಿ ಅಂಥೇಳಿ ಎಲ್ಲವನ್ನು ಮಾಡಿದೆ. ಇವತ್ತು ನನಗೆ ಕಷ್ಟ ಬಂದಾಗ ಯಾರೂ ಸಹಾಯಕ್ಕೆ ಬರಲಿಲ್ಲ. ಅವ್ರಿಗೆ ಆಸ್ತಿ ಅಂತಸ್ತು ಬಂಗಾರ ದೊಡ್ಡದಾಯಿತು. ನಾನು ಭಾಳ ಮನನೊಂದು ಈ ನಿರ್ಧಾರ ಮಾಡಿದ್ದೇನೆ. ಬದುಕಬೇಕು, ದುಡಿಬೇಕು ಅನ್ನೋ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ಕೆಲಸ ಮಾಡ್ತಿರುವಾಗ ಸಾಕಷ್ಟು ಜನ ನನ್ನ ಹೆಸರನ್ನು ಕೆಡಿಸುತ್ತಾ ಒಂದು 2-3 ತಿಂಗಳಿಂದ ಬಹಳ ನನಗೆ ತೊಂದರೆ ಮಾಡಿರುತ್ತಾರೆ. ಅದರಲ್ಲಿ ಮಾರುತಿ ಕರ್ಣೆ ಅನ್ನುವರು ನಾನು ಬೇರೆಯವರ ದುಡ್ಡನ್ನು ಹಾಕಿಕೊಂಡು ಊರು ಬಿಟ್ಟು ಹೋಗಿದ್ದೇನೆಂದು ಮಾರ್ಕೆಟಿನಲ್ಲಿ ಅಪಪ್ರಚಾರ ಮಾಡುತ್ತಾ ನನ್ನ ಹೆಸರನ್ನು ಹಾಳು ಮಾಡಿದ್ದು, ಹಾಗೂ ಧರ್ಮಗೌಡ ಕರಿಯನಗೌಡರು ಇವರ ಹತ್ರ ದುಡ್ಡಿನ ವ್ಯವಹಾರ ಮಾಡಿದ್ದು. ಕೆಲ ದಿನಗಳಿಂದ ಸ್ವಲ್ಪ ಸಮಯ ತೆಗೆದುಕೊಂಡಿದ್ದರಿಂದ ಬೇರೆಯವರನ್ನು ಕಳಿಸಿ ನನ್ನ ಮೇಲೆ ಹಲ್ಲೆ ಮಾಡುತ್ತೇನೆ, ಹಾಗೆ ಮಾಡುತ್ತೇನೆ ಎಂದು ನನ್ನ ಎದುರಿಸುತ್ತಾ ಬಂದಿದ್ದು. ಅದರಿಂದ ಕೂಡ ಮನನೊಂದು ಈ ನಿರ್ಧಾರವನ್ನು ಮಾಡಿದ್ದು. ಬೇರೆ ಯಾವುದೇ ನನಗೆ ದಾರಿಯಿಂದ ನಾನೆಲ್ಲ ಸರಿಪಡಿಸುತ್ತೇನೆ ಅಂತ ಎಲ್ಲ ಧೈರ್ಯವಿದ್ದರೂ ಕೂಡ ಈ ಎಲ್ಲ ಕಾರಣಗಳಿಂದ ನನಗೆ ದಿಕ್ಕು ತೋಚಿದಂತಾಗಿದ್ದು, ಗಟ್ಟಿ ನಿರ್ಧಾರವನ್ನು ಮಾಡಿ ನಾನು ಈ ನಿರ್ಧಾರಕ್ಕೆ ಬಂದಿರ್ತೇನೆ. ದಯವಿಟ್ಟು ನಾನು ಯಾರಾದರೂ ನೋಯಿಸಿದ್ದರೆ ಕ್ಷಮಿಸಿ. ನನ್ನ ಸಾವಿಗೆ ಇವರೇ ಕಾರಣರಾಗಿರುತ್ತದೆ. ನನ್ನಿಂದ ಯಾರಾದರಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ.